ಹೆಲೋ, ಎಲ್ಲರೂ ಹೇಗಿದ್ದೀರಾ? ಈ ವಿಡಿಯೋದಲ್ಲಿ ನಾನು ಈ ಸೆಟಲ್ ಲುಕ್ ನಿಮಗೆ ತೋರಿಸೋಣ ಅಂತ ಇದ್ದೀನಿ. ಸೊ ಈ ಲುಕ್ಗೆ ನನಗೆ ಒಂಚೂರು ಬೌನ್ಸಿ ಆರ್ ಲಿಟಲ್ ಬಿಟ್ ವೇವಿ ಕರ್ಲ್ ಬೇಕಿತ್ತು. ಸೊ ಅದರಿಂದ ನಾನು ಸ್ವಲ್ಪ ಪ್ರೆಪ್ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಇದರಲ್ಲಿ ನಾನು ಬಿ ಬ್ಲಾಂಟ್ ಹೇರ್ ಸಿರಮ್ ಯೂಸ್ ಮಾಡ್ತಿದ್ದೀನಿ. 2 ಡ್ರಾಪ್ಸ್ ಹೇರ್ ಸಿರಮ್ ತೊಗೊಂಡು ಸ್ವಲ್ಪ ರಬ್ ಮಾಡಿ ಆಮೇಲೆ ಹೇರ್ಗೆ ಹಚ್ಕೋಬೇಕು. ಸ್ಕ್ಯಾಲ್ಪ್ಗೆಲ್ಲ ಹಚ್ಚಬಾರ್ದು, ಜಸ್ಟ್ ಫಾಲಿಂಗ್ ಹೇರ್ಗೆ ಮಾತ್ರ ಹಚ್ಚಬೇಕು. ಇಲ್ಲಿವರೆಗೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ. ಸೊ ಇದೇ ಥರ ವಿಡಿಯೋಸ್ ಬರುತ್ತೆ, ಎಂಜಾಯ್ ಮಾಡಿ. ಟ್ಯಾಂಗಲ್ ಇಲ್ಲದೆ ಇರೋ ಥರ ಸ್ವಲ್ಪ ಕೋಮ್ ಮಾಡ್ಕೊತಿದ್ದೀನಿ. ವೆಟ್ ಹೇರಲ್ಲಿ ಆ್ಯಕ್ಚುಲಿ ಕೋಮ್ ಮಾಡಬಾರ್ದು, ಇಟ್ಸ್ ಓಕೆ, ವಿಡಿಯೋಗೋಸ್ಕರ. ಆ್ಯಂಡ್ ಈ ಟೂಲ್ನೇ ನಾನು ಯೂಸ್ ಮಾಡ್ತಿದ್ದೀನಿ ಹೇರ್ ಕರ್ಲ್ಗೆ. ಸೊ ಹೀಟ್ ಎಲ್ಲ ಆಗದಿರಾನೆ ಸ್ವಲ್ಪ ನ್ಯಾಚುರಲ್ ಆಗಿ ಒಂಚೂರು ಕರ್ಲ್ ಬಂದರೆ ಸಾಕು, ಬಿಕಾಸ್ ನಾನೆಲ್ಲೂ ಆಚೆ ಹೋಗ್ತಾ ಇಲ್ಲ. ಸೊ ಜಸ್ಟ್ ಈ ವಿಡಿಯೋಗೋಸ್ಕರ ವೆಟ್ ಹೇರಲ್ಲೇ ಆಗ್ತಾಯಿದ್ದೀನಿ. ನನಗೆ ಸ್ವಲ್ಪ ಕರ್ಲ್ ಬಂದರೆ ಸಾಕು, ನಾನೇನು ಎಕ್ಸ್ಪೆಕ್ಟ್ ಮಾಡ್ತಿಲ್ಲ ತುಂಬ. ಈ ಪ್ಯಾಕೆಟಲ್ಲಿ 10 ಸ್ಟಿಕ್ ಬರುತ್ತೆ. ಸೊ ಈಚ್ ಸೈಡ್ 5 ಸ್ಟಿಕ್ ಅಂತ ನೀವು ಡಿವೈಡ್ ಮಾಡಿಕೊಂಡು ಪಾರ್ಟಿಷನ್ ತೊಗೊಂಡು ಮಾಡ್ಬೋದು. ಇಲ್ಲಿ ನಾನು ಸಣ್ಣದಾಗಿ ಪಾರ್ಟಿಷನ್ ತೊಗೊಂಡು ಕರ್ಲ್ ಮಾಡ್ತೀನಿ. ಸೊ ನೀವು ಸೆಕ್ಷನ್ ಬೈ ಸೆಕ್ಷನ್ ತೊಗೊಂಡು ಮಾಡಿದ್ರೆ ನೀಟಾಗಿ ಇರುತ್ತೆ. ಸೊ ಟೈಮ್ ಅಫ್ಕೋರ್ಸ್ ಹಿಡಿಯುತ್ತೆ. ಸೊ ನೀವು ಸ್ವಲ್ಪ ಟೈಮ್ ತೊಗೊಂಡು ಫ್ರೀ ಟೈಮಲ್ಲಿ ಆ್ಯಕ್ಚುಲಿ ನೀವು ಮಾಡ್ಕೋಬೋದು. ನೀವೆಲ್ಲಾದರೂ ಆಚೆ ಹೋಗ್ಬೇಕಂದ್ರೆ ನೈಟೇ ಬೇಕಾದರೆ ಮಾಡಿ ಮಲ್ಕೊಂಡ್ರೆ ಬೆಳಗ್ಗೆ ಇನ್ನೂ ಚೆನ್ನಾಗಿ ರಿಸಲ್ಟ್ ಬರುತ್ತೆ. ಸೊ ನನಗೆ ಆ್ಯಕ್ಚುಲಿ ಸ್ಟ್ರೈಟ್ ಹೇರ್ ಇರೋದ್ರಿಂದ ನಂಗೆ ತುಂಬ ಕರ್ಲಿ ಹೇರ್ ಇಷ್ಟ ಆಗುತ್ತೆ. ಸೊ ಅದರಿಂದ ನಾನು ಅವಾಗ ಏನಾದರೂ ಮಾಡ್ತಾಯಿರ್ತೀನಿ. ಇದರಲ್ಲಿ ನೀವು ನೋಡ್ಬೋದು, ನಾನಲ್ಲಿ ಸ್ಟಾರ್ಟಿಂಗಲ್ಲೂ ಲಾಕ್ ಮಾಡಿದ್ದೀನಿ, ಹಾಗೆ ಸುತ್ಕೊಂಡು ಬಂದು ಕೆಳಗಡೆನೂ ಹಂಗೆ ಲಾಕ್ ಮಾಡ್ತೀನಿ. ಸೊ ನಾನು ಫುಲ್ಲಾಗಿ ಟೈಟಾಗೆಲ್ಲ ಏನೂ ಮಾಡ್ತಿಲ್ಲ, ಜಸ್ಟ್ ಕರ್ಲ್ ಬಂದರೆ ಸಾಕು. ಸೊ ಎಂಡಲ್ಲಿ ಕೂಡ ಸ್ವಲ್ಪ ಲಾಕ್ ಮಾಡಿ ಚೆನ್ನಾಗಿ, ಸೊ ಆವಾಗ ಅದು ರಿಮೂವ್ ಆಗಲ್ಲ. ನೀವು ಮನೇಲೆಲ್ಲ ಮಾಡಬೇಕಾದ್ರೆ ಅಫ್ಕೋರ್ಸ್ ಬೇಬೀಸ್ ಎಲ್ಲ ಇದ್ದರೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ಓಡಾಡಬೇಕಾದ್ರೆ, ಕೆಲಸ ಮಾಡಬೇಕಾದ್ರೆ ಬಿಚ್ಚೋಗ್ಬಿಟ್ರೆ ಒಂಥರ ಇರಿಟೇಟ್ ಆಗುತ್ತೆ. ಸೊ ಅದರಿಂದ ಸ್ವಲ್ಪ ಲಾಕ್ ಮಾಡಿ ಟೈಟಾಗಿ, ಆಮೇಲೆ ಅದೇನು ಬರೋದಿಲ್ಲ. ಇದೇ ರೀತಿ ಎಲ್ಲ ಹೇರ್ನೂ ಸೆಕ್ಷನ್ ಬೈ ಸೆಕ್ಷನ್ ತೊಗೊಂಡು ಕರ್ಲ್ ಮಾಡಿಕೊಂಡು ಲಾಕ್ ಮಾಡಿ. ಸೊ ಆಮೇಲೆ 1 hour 2 hour ಬಿಟ್ಟು ನೀವು ರಿಮೂವ್ ಮಾಡಿದ್ರೆ, ನಂದು ತುಂಬ ವೆಟ್ಟಿದೆ ಹೇರು, ಅದರಿಂದ ನನಗೆ ಗೊತ್ತಿಲ್ಲ 100% ರಿಸಲ್ಟ್ ಬರುತ್ತಾ ಅಂತ. ಬಿಕಾಸ್ ನನಗೆ ಫುಲ್ಲು ಡ್ರೈ ಎಲ್ಲ ಮಾಡ್ಕೊಳೋಕ್ಕೆ ನನಗಿಷ್ಟ ಆಗಲ್ಲ, ತುಂಬ ಹೀಟೆಲ್ಲ ನಾನು ಹೇರ್ಗೆ ಹಾಕಲ್ಲ. ಸೊ ನ್ಯಾಚುರಲಾಗಿ ಡ್ರೈ ಆಗಬೇಕು ಅಂತ ನನಗೆ. ಸೊ ಅದರಿಂದ ನಾನು ಹಂಗೆ ವೆಟ್ ಹೇರಲ್ಲೇ ಮಾಡ್ತಿದ್ದೀನಿ. ಎಷ್ಟು ಚೂರು ಕರ್ಲ್ ಬಂದ್ರೂ ನನಗೆ ಓಕೆ. ಸೊ ನೀವು ಮಾಡ್ಕೊಳ್ಬೇಕಾದ್ರೆ ಅಟ್ಲೀಸ್ಟ್ ಒಂದು 75% ಡ್ರೈ ಆಗಿದ್ದು 25% ವೆಟ್ ಆಗಿದ್ದರೆ ರಿಸಲ್ಟ್ ಆ್ಯಕ್ಚುಲಿ ಚೆನ್ನಾಗಿ ಬರುತ್ತೆ. ಸೊ ನೀವು ಮನೇಲಿ ಟ್ರೈ ಮಾಡಬೇಕಾದ್ರೆ ಹಾಗೆ ಟ್ರೈ ಮಾಡಿ. ಸೊ ನಿಮಗೆ ಒಂದು ಸತಿ ಗ್ರಿಪ್ ಸಿಕ್ಬಿಡ್ತು ಅಂದರೆ ನಿಮಗೆ ಇದೆಲ್ಲ ಏನೂ ಕಷ್ಟ ಆಗೋಲ್ಲ. ಒಂದು 5 minutes ಟೈಮ್ ಕೊಟ್ಟರೆ ಅಫ್ಕೋರ್ಸ್ ಆಗಿಬಿಡತ್ತೆ. ಆದರೆ ಮಾಡಬೇಕಾದ್ರೆ ಸ್ವಲ್ಪ ನೀಟಾಗಿ ಮಾಡ್ಕೊಳ್ಳಿ, ಆವಾಗ ಚೆನ್ನಾಗಿರುತ್ತೆ. ಇನ್ನೊಂದು, ಈ ನನ್ನ ಚಾನಲಲ್ಲಿ ವಿಡಿಯೋಸ್ ಎಲ್ಲ ತುಂಬ ಮೀನ್ಸ್ ಡೈಲಿ ಲುಕ್ ಆರ್ ಪಾರ್ಟಿ ಲುಕ್ ಅಂದರೆ ಮಿನಿಮಲಿಸ್ಟಿಕ್ಕಾಗೇ ಇರುತ್ತೆ. ಸೊ ನೀವು ನಿಮಗೆ ಯಾವ ಥರ ಇಷ್ಟ ಆಗುತ್ತೆ ಅಂತ ಕಮೆಂಟಲ್ಲಿ ಹೇಳಿದ್ರೆ ನಾನು ಆ ಥರ ಟ್ರೈ ಮಾಡ್ತೀನಿ. ಬಿಕಾಸ್ ನನಗೆ ತುಂಬ ಫೌಂಡೇಶನ್ ಎಲ್ಲ ಯೂಸ್ ಮಾಡೋಕ್ಕೆ ಪರ್ಸ್ನಲಿ ಇಷ್ಟ ಆಗಲ್ಲ. ಸೊ ವೀಡಿಯೋಗೋಸ್ಕರ ಅಫ್ಕೋರ್ಸ್ ನಾನು ಯೂಸ್ ಮಾಡ್ತೀನಿ. ಇನ್ನೊಂದು ತುಂಬ ಲೈಟ್ ಆ್ಯಂಡ್ ನೋ ಮೇಕಪ್ ಲುಕ್ಕೇ ನನಗಿಷ್ಟ ಆಗೋದು. ಬಿಕಾಸ್ ಡೈಲಿ ಬೇಸಿಸಲ್ಲಿ ನನಗೆ ತುಂಬ ಕೇಕಿಯಾಗಿ ಅವ್ರ ಫೌಂಡೇಶನ್ ಹಾಕಿದ್ರೆ ಸ್ವಲ್ಪ ಹೊತ್ತಿಗೆ ಅದು ಸ್ವಲ್ಪ ಬೇರೆ ಥರನೂ ಕಾಣುತ್ತೆ, ನೀವು ಸರಿಯಾಗಿ ಬ್ಲೆಂಡ್ ಎಲ್ಲ ಮಾಡಿಲ್ಲ ಅಂದರೆ ಅಂತ. ಸೊ ನನಗೆ ಪರ್ಸ್ನಲಾಗಿ ತುಂಬ ಫೌಂಡೇಶನ್ ನನ್ನ ಸ್ಕಿನ್ ಮೇಲೆಲ್ಲ ಇರೋದು ನನಗಿಷ್ಟ ಆಗಲ್ಲ. ಸೊ ಅದರಿಂದ ನಾನು ಲೈಟಾಗಿ ನ್ಯಾಚುರಲ್ಲಾಗಿ ಗ್ಲೋ ಹೆಂಗೆ ಬರೋದು ಮತ್ತು ಯಾವ ಥರ ನೀವು ನಿಮ್ಮ ಲಿಪ್ಸ್, ಐಸ್ ಸ್ವಲ್ಪ ಇನ್ಹ್ಯಾನ್ಸ್ ಮಾಡಿದ್ರೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ನಿಮ್ಮ ಸ್ಕಿನ್ ಅನ್ನೋ ಥರ ನಾನು ನನ್ನ ಚಾನಲಲ್ಲೆಲ್ಲ ಅದೇ ಥರನೇ ತೋರಿಸ್ತೀನಿ. ಸೊ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್.
ಸೊ ಇವಾಗ ಇದು ಫಿನಿಶ್ ಆಗಿದೆ. ಈಗ ಮೇಕಪ್ಗೆ ಮೂವ್ ಆಗೋಣ. ಫಸ್ಟು ನಾನು ಟೋನರ್ ಯೂಸ್ ಮಾಡ್ತಿದ್ದೀನಿ, ಮ್ಯಾಕ್ ಪ್ರೆಪ್ ಪ್ಲಸ್ ಪ್ರೈಮ್. ಸೊ ಇದನ್ನು ಸ್ಪ್ರೇ ಮಾಡಿಕೊಂಡು ಒಂದು 2 ನಿಮಿಷ ಅದು ಅಬ್ಸರ್ವ್ ಆಗೋ ತನಕ ಇರಿ. ಅದಾದಮೇಲೆ ಎನಿ ಮಾಯಿಶ್ಚರೈಸರ್ ನೀವು ಯೂಸ್ ಮಾಡ್ಬೋದು. ನಾನಿಲ್ಲಿ ಪ್ಯಾಕ್ದು ಅಕ್ವಾ ಬ್ಲಾಸ್ಟ್ ವಾಟರ್ ಬೇಸ್ಡ್ ಮಾಯಿಶ್ಚರೈಸರ್ ಯೂಸ್ ಮಾಡ್ತಿದ್ದೀನಿ. ಸೊ ಇದು ಆ್ಯಕ್ಚುಲಿ ಲೈಟ್ ವೆಯ್ಟ್, ನೀವು ಅಪ್ಲೈ ಮಾಡ್ದಂಗೆ ಇರೋದಿಲ್ಲ. ಸೊ ಅದರಿಂದ ನನಗೆ ಇಷ್ಟ ಆಗುತ್ತೆ. ಸೊ ನಾನು ಇದನ್ನು ಯೂಸ್ ಮಾಡ್ತಿದ್ದೀನಿ. ಇಲ್ಲಿ ಮಾಯಿಶ್ಚರೈಸರ್ ಯಾವಾಗ ಅಪ್ಲೈ ಮಾಡಿದ್ರು ಜಸ್ಟ್ ಒಂಚೂರು ಮಸಾಜ್ ಕೊಡಿ ನಿಮ್ಮ ಫೇಸ್ಗೆ. ಆವಾಗ ಅದು ನೀಟಾಗಿ ಅಬ್ಸರ್ವ್ ಆಗುತ್ತೆ ಮತ್ತು ಆ ಮಾಯಿಶ್ಚರೈಸರ್ ಸ್ವಲ್ಪ ಲಾಂಗ್ ಟೈಮ್ ಸ್ಟೇ ಆಗುತ್ತೆ. ಇಲ್ಲಿ ನಾನು ಪರ್ಪಲ್ದು ಪ್ರೈಮರ್ ಯೂಸ್ ಮಾಡ್ತಿದ್ದೀನಿ, ಸಿಲಿಕಾನ್ ಬೇಸು. ಸೊ ಪ್ರೈಮರ್ ಇಸ್ ಮಸ್ಟ್ ಬಿಕಾಸ್ ನಮಗೆ ಓಪನ್ ಪೋರ್ಸ್ ಎಲ್ಲ ಇರುತ್ತೆ. ಸೊ ಅದನ್ನೆಲ್ಲ ಕ್ಲೋಸ್ ಮಾಡುತ್ತೆ. ಆವಾಗ ಫೌಂಡೇಶನ್ ಒಳಗೆಲ್ಲ ಹೋಗಿ ನಮಗೆ ಪಿಂಪಲ್ಸ್ ಎಲ್ಲ ಆಗದೇ ಇರೋ ಥರ ಸ್ವಲ್ಪ ಪ್ರೊಟೆಕ್ಟ್ ಮಾಡುತ್ತೆ. ಸೊ ನೀವು ಫೌಂಡೇಶನ್ ಹಾಕ್ತಿದ್ದೀರಾ ಅಂದರೆ ಪ್ರೈಮರ್ ಯೂಸ್ ಮಾಡಲೇಬೇಕು. ಸೊ ನೀಟಾಗಿ ಅಪ್ಲೈ ಮಾಡಿ. ನಿಮಗೆ ಫುಲ್ ಫೇಸ್ ಬೇಕಂದರೆ ಫುಲ್ ಫೇಸ್ಗೂ ಅಪ್ಲೈ ಮಾಡ್ಬೋದು. ನಾನಿಲ್ಲಿ ಫುಲ್ ಫೇಸ್ಗೆ ಅಪ್ಲೈ ಮಾಡ್ತಿದ್ದೀನಿ. ಸೊ ಕೆಲವೊಬ್ಬರಿಗೆ ಎಲ್ಲಿ ಪೋರ್ಸ್ ಇರುತ್ತೋ ಅಲ್ಲಿ ಮಾತ್ರ ಅಪ್ಲೈ ಮಾಡ್ತಾರೆ, ದಟ್ ಈಸ್ ಆಲ್ಸೋ ಫೈನ್. ಸೊ ನಿಮಗೆ ಹೆಂಗೆ ಕನ್ವೀನಿಯಂಟ್ ಅನಿಸುತ್ತೋ ಯೂಸ್ ಮಾಡಿ, ಬಟ್ ಯೂಸ್ ಮಾಡಿ. ಆಫ್ಟರ್ ಮಾಯಿಶ್ಚರೈಸರ್ ಆ್ಯಂಡ್ ಪ್ರೈಮರ್ ಹೀಗಿದೆ ನನ್ನ ಸ್ಕಿನ್ನು. ಸೊ ಇಲ್ಲಿ ನಾನು ಫಸ್ಟ್ ಟೈಮ್ ಯೂಸ್ ಮಾಡ್ತಿದ್ದೀನಿ ಮೈಗ್ಲಾಮ್ ಸೂಪರ್ ಸಿರಮ್ BB ಕ್ರೀಮ್ ಪ್ಲಸ್ SPF 50 ಇದೆ ಇದರಲ್ಲಿ. ಸೊ ನೋಡೋಣ ಹೇಗಿರುತ್ತೆ ಅಂತ. ಸೊ ಇದು ಆ್ಯಕ್ಚುಲಿ ಲೈಟ್ ಆಗಿತ್ತು. ನನ್ನ ಮೆಬ್ಲಿನ್ ಸ್ವಲ್ಪ ಡಾರ್ಕ್ ಕಲರ್ ಇರೋದನ್ನು ಮಿಕ್ಸ್ ಮಾಡಿ ನನ್ನ ಸ್ಕಿನ್ಗೆ ಮ್ಯಾಚ್ ಮಾಡ್ಕೋತಿದ್ದೀನಿ. ನಾನು ತುಂಬ ಕಡಿಮೆ ಫೌಂಡೇಶನ್ನ ಇಲ್ಲಿ ಹಾಕ್ತಿದ್ದೀನಿ, BB ಕ್ರೀಮ್. ಸೊ ಬ್ಲೆಂಡ್ ಮಾಡ್ಕೊಳ್ಳಿ, ಚೆನ್ನಾಗಿ ಬ್ಲೆಂಡ್ ಮಾಡ್ಕೊಳ್ಳಿ. ಸ್ಪಾಂಜು ಯಾವಾಗ್ಲೂ ಸ್ವಲ್ಪ ವೆಟ್ ಮಾಡಿಕೊಂಡು ಅದನ್ನು ನೀಟಾಗಿ ಸ್ಕ್ವೀಸ್ ಮಾಡಿ, ಜಸ್ಟ್ ಅದು ಏನಂತಾರೆ, ನೀವು ಟಚ್ ಮಾಡಿದ್ರೆ ಅದು ಓಕೆ ವೆಟ್ ಇದೆ ಅಂತ ಅನಿಸ್ಬೇಕಷ್ಟೇ. ತುಂಬ ನೀರೆಲ್ಲ ಅದರಲ್ಲಿ ಇರಬಾರ್ದು, ವಾಟರಿಯಾಗಿ. ಸೊ ಅದನ್ನು ತೊಗೊಂಡು ನೀಟಾಗಿ ಬ್ಲೆಂಡ್ ಮಾಡಿ. ನೀವೆಷ್ಟು ಕಡಿಮೆ ಮೇಕಪ್ ಹಾಕ್ತಿರೋ ನಿಮ್ಮ ಸ್ಕಿನ್ ಅಷ್ಟೇ ಚೆನ್ನಾಗಿ ಕಾಣುತ್ತೆ. ಬಿಕಾಸ್ ತುಂಬ ಮೇಕಪ್ ಹಾಕಿದ್ರೂ ಸ್ಕಿನ್ ಮೇಲೆ ಒಂದು ಲೇಯರ್ ಹಿಂಗೆ ಬಂದಂಗಿರುತ್ತೆ. ಸೊ ಅದು ನಿಮಗೆ ಹೋಗ್ತಾ ಅದು ಕೇಕಿಯಾಗಿ ಕಾಣ್ಬೋದು ಬಿಸಿಲಿಗೆ ಹೋಗ್ತಾ, ಅಥವಾ ಆಫೀಸಲ್ಲಿ ಇರಬೇಕಾದ್ರೆ, ಅಥವಾ ಎಲ್ಲಾದರೂ ಆಚೆ ಹೋಗಬೇಕಾದ್ರೆ ಫ್ರೆಂಡ್ಸ್ ಎಲ್ಲ ರೇಗ್ಸೋ ಥರ ಆಗಬಾರ್ದು ಅಂತ ಸ್ವಲ್ಪ ಲೈಟಾಗಿ ಹಾಕ್ಕೊಳ್ಳಿ, ಚೆನ್ನಾಗಿ ಕಾಣುತ್ತೆ. ಸ್ಕಿನ್ ಥರನೇ ಇರಬೇಕು, ಬಟ್ ಬೆಟರ್ ಸ್ಕಿನ್ ಆಗಿರಬೇಕಷ್ಟೇ. ಸೊ ಅದಕ್ಕೋಸ್ಕರನೇ ಮೇಕಪ್ ಹಾಕೋದು. ಸೊ ಎಷ್ಟು ಮಿನಿಮಲಿಸ್ಟಿಕ್ ಆಗಿರುತ್ತೋ ಅಷ್ಟು ನ್ಯಾಚುರಲ್ ಆಗಿರುತ್ತೆ ಮೇಕಪ್. ನನಗೂ ಡಾರ್ಕ್ ಅಂಡರ್ ಐ ಇದೆ, ಬಟ್ ನಾನು ಅದನ್ನೆಲ್ಲ ಫುಲ್ಲಾಗನ್ನು ಕವರ್ ಮಾಡಿಕೊಂಡು ಫುಲ್ಲು ಬೇಕಿಂಗ್ ಎಲ್ಲ ಮಾಡಲ್ಲ. ಅದು ಸರ್ಟನ್ ಟೈಮ್ಗಷ್ಟೇ. ಸೊ ಡೈಲಿ ಅಂತಂದರೆ ಇದನ್ನೆಲ್ಲ ಮಾಡಬೇಡಿ, ಅದೆಲ್ಲ ತುಂಬ ಇದಾಗಿ ಕಾಣುತ್ತೆ ಅಂತ ನನ್ನ ಒಪಿನಿಯನ್. ಬಿಕಾಸ್ ನಾನು ಅದು ಪರ್ಸ್ನಲಿ ಪ್ರಿಫರ್ ಮಾಡಲ್ಲ. ಬಿಕಾಸ್ ನನಗೆ ಸ್ವಲ್ಪ ನ್ಯಾಚುರಲ್ಲಾಗಿ ಅದೇನು ಡಾರ್ಕ್ ಅಂಡರ್ ಐ ಇದೆಯೋ ಅಥವಾ ನನಗೇನು ಪಿಂಪಲ್ ಇದೆಯೋ ಅದೊಂಚೂರು ಕಾಣಿಸ್ತಾ ಇದ್ದರೆ ಐ ಆಮ್ ಓಕೆ ವಿತ್ ಇಟ್. ಸೊ ಅದಕ್ಕೋಸ್ಕರ ನಾನು ತುಂಬ ಎಲ್ಲ ಕವರ್ ಮಾಡಲ್ಲ. ಇಲ್ಲಿ ನಾನು ಬ್ಲೂ ಹೆವೆನ್ ಚೀಕ್ ಆ್ಯಂಡ್ ಐ ಜೆಲ್ ಬಾಮ್ನ ಯೂಸ್ ಮಾಡ್ತಿದ್ದೀನಿ. ಇದು ಟಿಂಟ್ ಥರ ಯೂಸ್ ಮಾಡ್ತೀನಿ ನಾನು. ಸೊ ನನಗಿದು ತುಂಬ ಇಷ್ಟ ಆಯಿತು. ಇದರಲ್ಲಿ ಕೊಕೊನಟ್ ಆಯಿಲ್, ಸ್ಕ್ವೆಲೆನ್ ಆ್ಯಂಡ್ ರೋಸ್ ಶಿಪ್ ಆಯಿಲ್ ಕೂಡ ಇದೆ. ಸೊ ನನಗೆ ಈ ಪ್ರಾಡಕ್ಟ್ ಇಷ್ಟ ಆಯಿತು. ಈ ನಡುವೆ ಬ್ಲೂ ಹೆವೆನಲ್ಲಿ ತುಂಬ ರೇಂಜಸ್ ಬರ್ತಿದೆ, ಲೈಕ್ ಇನ್ನು ಕ್ವಾಲಿಟೀಸ್ ಹೈಕ್ ಮಾಡಿದ್ದಾರೆ, ಪ್ಯಾಕೇಜಿಂಗ್, ಪ್ರಾಡಕ್ಟ್ ಎಲ್ಲನೂ ನಂಗೆ ತುಂಬ ಇಷ್ಟ ಆಯಿತು. ಸೊ ಅದರಿಂದ ಒಂದು 7-8 ಪ್ರಾಡಕ್ಟ್ ಕೂಡ ನಾನು ಆರ್ಡ್ರ್ ಮಾಡಿದ್ದೀನಿ. ಅದರಲ್ಲಿ ಇದು ಒಂದು ನನ್ನ ಫೇವ್ರೆಟ್ ಟಿಂಟ್. ಬ್ಲಷ್ ಯಾಕೆ ಯೂಸ್ ಮಾಡ್ತಾರೆ ಅಂದರೆ, ಸೊ ನಿಮ್ಮ ಸ್ಕಿನ್ನು ಸ್ವಲ್ಪ ಏನಂತಾರೆ ಪ್ಲಂಪ್ ಆಗಿ ಅಥವಾ ಹೆಲ್ದಿಯಾಗಿ ಕಾಣಿಸ್ಬೇಕು ಅನ್ನೋ ರೀಸನ್ಗೆ ಬ್ಲಷ್ ಯೂಸ್ ಮಾಡ್ತಾರೆ. ಸೊ ನನಗೆ ಈ ಥರ ಟಿಂಟೆಡ್ ಇಷ್ಟ ಆಗುತ್ತೆ. ನನಗೆ ಪೌಡರ್ದೆಲ್ಲ ಏನು ಇಷ್ಟ ಆಗಲ್ಲ, ಪೌಡರ್ ಬೇಸ್ ಇರೋದು. ಬಿಕಾಸ್ ನಂದು ತುಂಬ ಎಕ್ಸೆಸಿವ್ ಡ್ರೈ ಸ್ಕಿನ್ ಇರೋದ್ರಿಂದ ನಾನು ಜಸ್ಟು ಈ ಲಿಕ್ವಿಡ್ ಬೇಸಲ್ಲಿರೋದೇ ಯೂಸ್ ಮಾಡ್ತೀನಿ.
ಇಲ್ಲಿ ಐಲೈನರ್ ಯೂಸ್ ಮಾಡ್ತೀನಿ, ರ್ಯಾಂಡಮ್ ಐಲೈನರ್. ನನಗೆ ಯಾಕೋ ಬ್ಲೂ ಕಲರ್ ಐಲೈನರ್ ಹಾಕಬೇಕು ಅಂತ ಅನಿಸ್ತು, ಸೊ ಅದರಿಂದ ಅದನ್ನು ಟ್ರೈ ಮಾಡ್ತಿದ್ದೀನಿ. ಜಸ್ಟ್ ಲಿಟಲ್ ಹಾಫ್ ವಿಂಗ್ ಅಷ್ಟೇ ನಾನು ಯೂಸ್ ಮಾಡ್ತಿರೋದು, ಫುಲ್ ಐಗೆಲ್ಲ ಆಗ್ತಾಯಿಲ್ಲ. ನೋಡಿ ನನಗೆ ಈ ಥರ ಹಾಫ್ ಹಾಕೋದು, ಬರೀ ಫ್ರಂಟಲ್ಲಿ ಹಾಕೋದು, ಇಲ್ಲ ಜಸ್ಟ್ ಐ ಕಾರ್ನರಲ್ಲಿ ಹಾಕೋದು, ಆ ಥರ ನನಗೆ ಇಷ್ಟ ಆಗುತ್ತೆ. ಸೊ ಇಲ್ಲಿ ಬರೀ ಹಾಫ್ ಮಾತ್ರ ಹಾಕಿದ್ದೀನಿ, ಜಸ್ಟ್ ಲಿಟಲ್ ಬಿಟ್ ವಿಂಗ್. ಇದು ಆ್ಯಕ್ಚುಲಿ ಇನ್ನೂ ನಿಮ್ಮ ಹೈನ ಎನ್ಹ್ಯಾನ್ಸ್ ಮಾಡುತ್ತೆ. ಮೈ ಗ್ಲಾಮ್ದು ಕಾಜಲ್ ಯೂಸ್ ಮಾಡ್ತಿದ್ದೀನಿ. ಇದು ಆ್ಯಕ್ಚುಲಿ ಸೂಪರ್ ಬ್ಲ್ಯಾಕ್ ಆಗಿದೆ, ಸೊ ನನಗಿಷ್ಟ ಆಯಿತು. ನೀವು ಯಾವುದೇ ಕಾಜಲ್ ಆಗಲಿ ನೀಟಾಗಿ ಅಪ್ಲೈ ಮಾಡಿ. ನಾನು ತುಂಬ ಎಲ್ಲ ಅಪ್ಲೈ ಮಾಡಲ್ಲ, ಜಸ್ಟ್ ಸ್ವಲ್ಪ ನನಗೆ ಕಾಜಲೆಲ್ಲ ಅಂದರೆ ಕೆಳಗಡೆ ಸ್ಪ್ರೆಡ್ ಆಗಿಬಿಡುತ್ತೆ ಅನ್ನೋದ್ರಿಂದ ನಾನು ತುಂಬ ಕಾಜಲೆಲ್ಲ ಯೂಸ್ ಮಾಡಲ್ಲ. ನಾನು ಮೊದಲೆಲ್ಲ ಐಲೈನರೇ ಕಾಜಲಾಗಿ ಯೂಸ್ ಮಾಡ್ತಿದ್ದೆ, ಬಟ್ ಈ ನಡುವೆ ಕಾಜಲ್ ಕೂಡ ಯೂಸ್ ಮಾಡೋಕ್ಕೆ ಶುರು ಮಾಡಿದ್ದೀನಿ. ಸೊ ಇದು ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ. ಮಸ್ಕಾರ ಟೈಮ್. ಇಲ್ಲಿ ನಾನು ಲಾರಿಯಲ್ದು ವಲೂಮಿನಸ್ ಲ್ಯಾಶ್ ಪ್ಯಾರಡೈಸ್ ವಾಟರ್ ಪ್ರೂಫ್ ಮಸ್ಕಾರ ಯೂಸ್ ಮಾಡ್ತಾಯಿದ್ದೀನಿ. ಸೊ ನನಗೆ ಮಸ್ಕಾರ ಆ್ಯಕ್ಚುಲಿ ಇಷ್ಟ ಆಗುತ್ತೆ, ಬಿಕಾಸ್ ಲ್ಯಾಶಸ್ ತುಂಬ ಅದು ಲಾಂಗಾಗಿ ಕಾಣಿಸಿದ್ರೆ ಅದು ಲುಕ್ಕೇ ಚೇಂಜ್ ಡಿಫ್ರೆಂಟ್ ಆಗಿರುತ್ತೆ, ನನಗೆ ತುಂಬ ಇಷ್ಟ ಆಗುತ್ತೆ. ಸೊ ಅದರಿಂದ ನಾನು ತುಂಬ ಮಸ್ಕಾರಾಸ್ ಯೂಸ್ ಮಾಡ್ತೀನಿ. ನೀವು ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂತ. ಸೊ ಇದು ಎರಡು ಕಡೆ ಇವಾಗ ಮಸ್ಕಾರ ಅಪ್ಲಿಕೇಶನ್ ಆಗಿದೆ. ಈಗ ಲಿಪ್ ಟೈಮ್. ಸೊ ಲಿಪ್ ಲೈನರ್, ಅಫ್ಕೋರ್ಸ್ ನಾನು ತುಂಬ ಲಿಪ್ ಲೈನರ್ ಗರ್ಲ್. ಸೊ ನನಗೆ ಲಿಪ್ ಲೈನರ್ ಇಲ್ದಿರ ಲಿಪ್ಸ್ಟಿಕ್ ನಾನು ಹಚ್ಚೋದೇ ಇಲ್ಲ. ಏನಾದರೂ ಡಾರ್ಕ್ ಕಲರ್ ಲಿಕ್ವಿಡ್ ಲಿಪ್ಸ್ಟಿಕ್ ಇದ್ದರೆ ಮಾತ್ರ ಸಿಂಗಲ್ ಕಲರ್ ಹಚ್ತೀನಿ, ಇಲ್ಲಾಂದರೆ ಲಿಪ್ ಲೈನರ್ ಇಸ್ ಮಸ್ಟ್. ಸೊ ಇಲ್ಲಿ ನಾನು ಮಾರ್ಸ್ದು ಲಿಪ್ ಲೈನರ್ ಯೂಸ್ ಮಾಡ್ತಿದ್ದೀನಿ. ಸೊ ನನಗೆ ಯಾವಾಗಲೂ ಡಬಲ್ ಕಲರ್ ಹಾಕೋ ಥರ ಇಷ್ಟ, ಬಿಕಾಸ್ ಔಟರ್ ಲೈನ್ ನಾನು ಡಾರ್ಕ್ ಆಗಿರೋದನ್ನು ಸೆಲೆಕ್ಟ್ ಮಾಡ್ತೀನಿ ಆ್ಯಂಡ್ ಇನ್ನರ್ ಕೋಟ್ ಬಂದುಬಿಟ್ಟು ಲೈಟ್ ಆಗಿರೋದು. ಇಲ್ಲಿ ನಾನು ಸ್ಮ್ಯಾಚ್ ಬಾಕ್ಸ್ ಲಿಕ್ವಿಡ್ ಲಿಪ್ಸ್ಟಿಕ್ ಯೂಸ್ ಮಾಡ್ತಿದ್ದೀನಿ. ಇದ್ರ ಹೆಸರು ಬಂದುಬಿಟ್ಟು ಬೇಬ್ ಅಲರ್ಟ್. ಶೇಡ್ ನಂಬರ್ 060. ಸೊ ನೀವಿಲ್ಲಿ ನೋಡ್ಬೋದು ಡಬಲ್ ಶೇಡೆಡ್ ಲಿಪ್. ನನಗೆ ಈ ಥರ ಗೊಂಬು ಮಾಡಿ ಹಾಕ್ಕೊಳ್ಳೋಕ್ಕೆ ಇಷ್ಟ ಆಗುತ್ತೆ. ಸೊ ನಾನು ಮೇಜರಾಗಿ ಲಿಪ್ಸ್ ಮತ್ತು ಐನ ನಾನು ಮೇಜರಾಗಿ ಫೋಕಸ್ ಮಾಡ್ತೀನಿ. ಇವಾಗ ನಾವು ಟ್ರಾನ್ಸ್ಫರ್ ಚೆಕ್ ಮಾಡೋಣ. ಸೊ ಟಿಶ್ಯೂ ಪೇಪರ್ ತೊಗೊಂಡು ನಾನು ರಬ್ ಮಾಡ್ತಿದ್ದೀನಿ ಆ್ಯಕ್ಚುಲಿ ಹಾರ್ಡಾಗಿ, ಸೊ ಏನೂ ಟ್ರಾನ್ಸ್ಫರ್ ಆಗಿಲ್ಲ. ಈಗ ಸೆಟ್ಟಿಂಗ್ ಸ್ಪ್ರೇ ಟೈಮ್. ಫುಲ್ ಮೇಕಪ್ನ ಸೆಟ್ ಮಾಡಿಬಿಡೋಣ, ಬಿಕಾಸ್ ಅದೆಲ್ಲ ಲಾಕ್ ಮಾಡಿ ಆ್ಯಂಡ್ ಫುಲ್ ಸೆಟ್ ಆಗಿಬಿಡುತ್ತೆ ನಿಮ್ಮ ಸ್ಕಿನ್ ಥರನೇ. ಈಗ ಹೇರ್ ಕರ್ಲ್ ರಿಮೂವ್ ಮಾಡೋ ಟೈಮ್ ಆಲ್ರೆಡಿ ನಾನೊಂದು ರಿಮೂವ್ ಮಾಡಿದ್ದೀನಿ. ಸೊ ನನಗೆ ಅಷ್ಟು ವೇವಿ ಕರ್ಲ್ ಬಂದರೆ ಸಾಕಿತ್ತು, ಸೊ ಅಷ್ಟು ಬಂದಿದೆ. ಐ ಆಮ್ ಹ್ಯಾಪಿ. ರಿಮೂವ್ ಮಾಡಬೇಕಾದ್ರೆ ಸ್ವಲ್ಪ ನೋಡ್ಕೊಂಡು ರಿಮೂವ್ ಮಾಡಿ. ಅಫ್ಕೋರ್ಸ್ ಟ್ಯಾಂಗಲ್ ಆದರೂ ಆಗ್ಬೋದು, ನೀವು ಅದು
ಸುತ್ತಬೇಕಾದ್ರೆ ಏನಾದರೂ ಹೇರ್ ಏನಾದರೂ ಸ್ಟ್ರಕ್ ಆಗಿದ್ದರೆ ರಿಮೂವ್ ಮಾಡಬೇಕಾದ್ರೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ನೋಡಿಕೊಂಡು ನಿಧಾನವಾಗಿ ಯೂಸ್ ಮಾಡಿ. ಇದರಲ್ಲಿ ಒಂಚೂರು ಫಾಸ್ಟಾಗಿ ನಾನು ರಿಮೂವ್ ಮಾಡ್ತಾಯಿದ್ದೀನಿ. ನೀವು ಆಲ್ರೆಡಿ ನೋಡ್ಬೋದು, ನಾನು ಮೇಕಪ್ ಮುಗಿಸೋಷ್ಟೊತ್ತಿಗೆ ಇಷ್ಟು ಕರ್ಲ್ ಬಂದಿದೆ, ಬಿಕಾಸ್ ನಾನು ತುಂಬ ವೆಟ್ ಹೇರಲ್ಲಿ ಹಾಕಿದೆ. ಸೊ ನೀವು 75% ಡ್ರೈ ಆಗಿ 25% ವೆಟ್ ಆಗಿದ್ದರೆ ಇನ್ನೂ ಆ್ಯಕ್ಚುಲಿ ತುಂಬ ಬೌನ್ಸಿಯಾಗಿ ತುಂಬ ಕರ್ಲ್ ಬರುತ್ತೆ. ಆಲ್ರೆಡಿ ನನ್ನ ಹೇರ್ ಇನ್ನೂ ಸ್ವಲ್ಪ ವೆಟ್ಟಾಗೇ ಇದೆ. ಆ್ಯಂಡ್ ರಿಮೂವ್ ಮಾಡಿದ್ಮೇಲೆ ಹೀಗಿದೆ ನೋಡಿ, ಬೌನ್ಸಿಯಾಗಿ ಸ್ವಲ್ಪ ವಾಲ್ಯೂಮ್ ಕೊಟ್ಟಿದೆ. ಸೊ ಐ ಆಮ್ ಹ್ಯಾಪಿ. ನಂದು ತುಂಬ ಇರೋದ್ರಿಂದ ಹೇರು, ಸೊ ನನಗೊಂಚೂರು ಬೌನ್ಸಿಯಾಗಿ ಆರ್ ಸ್ವಲ್ಪ ಕರ್ಲ್ ಆಗಿರೋ ತುಂಬ ಹ್ಯಾಪಿ ಆಗಿಬಿಡ್ತೀನಿ. ಸೊ ದಿಸ್ ಈಸ್ ದ ಫೈನಲ್ ರಿಸಲ್ಟ್. ಮೇಕಪ್ ಕೂಡ ತುಂಬ ಚೆನ್ನಾಗಿ ಬಂದಿದೆ. ನೀವು ಟ್ರೈ ಮಾಡಿ ಆ್ಯಂಡ್ ಕಮೆಂಟಲ್ಲಿ ಹಾಕಿ ನಿಮಗೆ ಹೇಗೆ ಅನಿಸಿದೆ ಅಂತ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು. ಬಾಯ್.